ಸರ್, ಸದನದಲ್ಲಿ ಆಗಿರ್ತಕ್ಕಂಥ ಒಂದು ಗಲಾಟೆ ಈಗ ಹೊರಗಡೆ ಇಷ್ಟೊಂದು ಘಟನೆಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು, ಪ್ರಮುಖವಾಗಿ ಹೊರಗಡೆ FIR ಮಾಡಿರ್ತಕ್ಕಂಥದ್ದು ನೀವು ಕೂಡ ಬಹಳಷ್ಟೊಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಇನ್ಮೇಲೆ MLAಗಳಿಗೆ MLCಗಳಿಗೆ ಸೇಫ್ಟಿ ಇಲ್ಲ, ಯಾರು ವಿಧಾನಸೌಧಕ್ಕೆ ಬರೋ ಅವಶ್ಯಕತೆ ಇಲ್ಲ. ನಾನು ಎಲ್ಲ MLAಗಳಿಗೆ ವಿಧಾನ ಪರಿಷತ್ ಸದಸ್ಯ ಇನ್ನು ಮುಂದೆ ಫಸ್ಟು ನೀವು ವಿಧಾನಸಭೆಗೆ ವಿಧಾನ ಪರಿಷತ್ ಬರಬೇಕಾದ್ರೆ ಫಸ್ಟ್ ಹೋಗಿ ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡು ಬನ್ನಿ. ಇಲ್ಲ ಈ ಮನೆಯಾಳ ಕಾಂಗ್ರೆಸ್ ಅವರು, ಈ ದುರಾಂಕಾರಿ ಕಾಂಗ್ರೆಸ್ ಅವರು, ಕೊಬ್ಬಿನಿಂದ ಮೆರಿತಾ ಇರೋ ಕಾಂಗ್ರೆಸ್ ಅವರು ಎನಿ ಟೈಮ್ ಯಾರನ್ನೇ ಬೇಕಾದರೂ ನೋಟಿಸ್ ಕೊಡದೆ ಅರೆಸ್ಟ್ ಮಾಡ್ತಾರೆ. ಈಗ ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿದ್ದಾರೆ, ತಗೊಂಡೋಗಿ ಫಾರೆಸ್ಟಲ್ಲಿ ಇಟ್ಟಿದ್ದಾರೆ, ತಗೊಂಡೋಗಿ ಕ್ರಷರಲ್ಲಿ ಇಟ್ಟಿದ್ದಾರೆ. ಅದು 3 ಡಿಸ್ಟ್ರಿಕ್ಟ್ ಸುತ್ತಿದ್ದಾರೆ, ಸುಮಾರು 10 ತಾಲೂಕುಗಳಲ್ಲಿ ಕರ್ಕೊಂಡೋಗಿದ್ದಾರೆ. ಏನು ಕಾನೂನಾ ಇದು? ಕಾನೂನು ಇದೆಯಾ? ಕಾನೂನು ಇದ್ರೆ ಮಾಡಲಿ. ಒಬ್ಬ ಬಂಧಿಸಿದ ತಕ್ಷಣ ಹಿಂಗೆ ಎಲ್ಲ ಕಡೆ ತಗೊಂಡೋಗಿ ಫಾರೆಸ್ಟಲ್ಲಿ ಇಡಬೇಕು, ಕ್ರಷರಲ್ಲಿ ತಗೊಂಡೋಗ್ಬಿಡಬೇಕು ಅಂತ ಕಾನೂನು ಇದೆಯಾ? ಕಾನೂನನ್ನು ಬಿಟ್ಟು ನಿಮಿಷಕ್ಕೂ ಕಾಂಗ್ರೆಸ್ ಅವರು ಫೋನ್ ಮಾಡ್ತಾರೆ, ಅದ್ರ ಮೇಲೆ ಇವ್ರ ಆಕ್ಷನ್. ಸಿಎಂ ಅವರು ಒಂದು ಮಾತು ಹೇಳ್ತಾರೆ, ಲೈಂಗಿಕ ದೌರ್ಜನ್ಯಕ್ಕೆ ಪ್ರಚೋದನೆ ಕೊಡೋ ರೀತಿ ಮಾತನಾಡಿದ್ದಾರೆ, ಅಂತವ್ರನ್ನ ಸನ್ಮಾನಿಸಬೇಕಾ ಅನ್ನೋ ಮಾತನ್ನ ಹೇಳ್ತಾರೆ. ಸಿದ್ದರಾಮಯ್ಯ ಯಾರ್ರಿ ಹೇಳಕ್ಕೆ? ಉಯ್ ಸಿದ್ದರಾಮಯ್ಯ, ಅದು ಕೋರ್ಟ್ ಹೇಳ್ಬೇಕು. ಆಗಿದೆಯೋ ಇಲ್ಲೋ ಅಂತೇಳಿ ಕೋರ್ಟ್ ಹೇಳ್ಬೇಕಪ್ಪ. ಸಿದ್ದರಾಮಯ್ಯ ಜಡ್ಜ್ ಅಲ್ಲ, ಅವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರು. ಅವ್ರದೇ ಟೈಮು ಗ್ಯಾರಂಟಿ ಇಲ್ಲ. ಸಿದ್ದರಾಮಯ್ಯ ಹೇಳಿದಾರಲ್ಲ ಒದ್ದು ಕಿತ್ಕೊಂತೀನಿ ಅಂತ. ಯಾರು? DK ಶಿವಕುಮಾರ್ ಹೇಳಿದ್ದಾರೆ ಒದ್ದು ಕಿತ್ಕೊಂತೀನಿ ಅಂತ. ಅವ್ರು ಒದ್ದು ಕಿತ್ಕೊಂಡ ತಕ್ಷಣ ಸಿದ್ದರಾಮಯ್ಯ ಎಲ್ಲಿರ್ತಾರೆ? ಅವ್ರ ಸೀಟೇ ಗ್ಯಾರಂಟಿ ಇಲ್ಲ. ಅವ್ರು ಯಾರು ಹೇಳಕ್ಕೆ? ಕೋರ್ಟ್ ಇದೆ, ಕಾನೂನು ಇದೆ, ಅವ್ರು ಹೇಳ್ಬೇಕು ತಪ್ಪಾಗಿದೆಯಾ ಇಲ್ಲ ಅಂತೇಳಿ. ಅವ್ರು ಹೇಳಿದಾರಾ? ಪ್ರೂವ್ ಆಗಿದೆಯಾ? ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆಯಾ? ಸಭಾಪತಿ ಹೇಳಿದಾರ? ಸಭಾಪತಿ ಜಡ್ಜ್ಮೆಂಟ್ ಕೊಡಬೇಕು, ಇದಾಗಿದೆ ಹಿಂಗೆ ಹೇಳಿದ್ದಾರೆ ಅಂತ. ಕೊಟ್ಟಿದ್ದಾರಾ? ಇವ್ರು ಯಾರ್ರೀ? ಸಿದ್ದರಾಮಯ್ಯ. ಉಯ್ ಸಿದ್ದರಾಮಯ್ಯ. ಅವ್ರಿಗೇನು ಅಧಿಕಾರ ಇಲ್ಲ. ಕಾನೂನು ದೊಡ್ಡದು. ಸಿದ್ದರಾಮಯ್ಯ ದೊಡ್ಡವನಲ್ಲ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಕಾನೂನು ದೊಡ್ಡದು. ಕಾನೂನು ಗೌರವ ಕೊಡಿ. ನೀವು ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಯಾಕೆ ದೇಶದ್ರೋಹಿಗಳೆಲ್ಲ ಬಿಟ್ಬಿಟ್ರಿ? ದೇಶದ್ರೋಹಿಗಳನ್ನೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ದೇಶದ್ರೋಹಿಗಳನ್ನೇನು ಅರೆಸ್ಟ್ ಮಾಡಿಲ್ಲ, ಅವ್ರನ್ನ ಹಿಂಗೆ ಊರೂರು ಸುತ್ತಿಸಿಲ್ಲ. ಜಲ್ಲಿ ಕ್ರಷರ್ ಕರ್ಕೊಂಡೋಗಿದ್ರ, ಅವ್ರನ್ನ ಫಾರೆಸ್ಟ್ ಕರ್ಕೊಂಡೋಗಿದ್ರ. ತಾಜಿಂದ ಒಳ್ಳೆ ಬಿರಿಯಾನಿ ತರಿಸಿ ಕೊಟ್ರಿ ಅವ್ರಿಗೆ. ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಸಿದ್ದರಾಮಯ್ಯನಿಗೆ ಹಾಲು ಕುಡಿದಷ್ಟು ಸಂತೋಷ, ನೆಮ್ಮದಿ. ಯಾರಾದರೂ ಹಿಂದೂ ಹೋರಾಟಗಾರರು ಇದ್ರೆ ಅವ್ರ ಮೇಲೆ ಕೇಸ್ಗಳು. ಈಗ ಆಗಿದೆ ಇಲ್ಲ ಅನ್ನೋದನ್ನ ಫಸ್ಟು ಸಭಾಪತಿಯವರು ಸ್ಟೇಟ್ಮೆಂಟ್ ಮಾಡಲಿ, ಆಮೇಲೆ ನಿಮ್ಮ ಆಕ್ಷನ್. ಮಾಡಿದಾರಾ? ಇಲ್ಲ. ಸರ್, ಪ್ರಮುಖವಾಗಿ ನಿನ್ನೆ ಪೊಲೀಸರು ನಿಮ್ಮನ್ನು ಕೂಡ ಮೀಟ್ ಮಾಡೋದಕ್ಕೆ ಬಿಟ್ಟಿಲ್ಲ. ಆ ಪೊಲೀಸರ ನಡೆ ಹೇಗಿತ್ತು ಸರ್? ಅವರ ದುರಾಂಕಾರ. ಅವ್ರಿಗೂ ಪೊಲೀಸ್ ಅವ್ರು ಹೇಳು ಕಾಂಗ್ರೆಸ್ ಆಫೀಸ್ ಅಂತ ಬೋರ್ಡ್ ಹಾಕಬೇಕು. ಇನ್ನೆಲ್ಲ ಸ್ಟೇಷನ್ಗಳು ಕಾಂಗ್ರೆಸ್ ಆಫೀಸ್ ಅಂತ ಹಾಕೊಂಡ್ರೆ ಒಳ್ಳೇದು. ನಾವು MLAಗಳು, ವಿರೋಧ ಪಕ್ಷದ ನಾಯಕರು ಹೋಗಿ ನಾವು ಕಂಪ್ಲೇಂಟ್ ಕೊಡಕ್ ಹೋಗಿದ್ದು. ನಾವೇನು CT ರವಿನ ಬಿಡಿಸ್ಕೊಂಬರಕ ಹೋಗಿದ್ರಿ? ಮತ್ತೆ ಬಿಡಕ್ ಅಧಿಕಾರ ಅವ್ರಿಗಿದ್ಯಾ? ಬಿಡಕ್ ಅಧಿಕಾರ ಇರೋದು ಕೋರ್ಟ್ಗೆ. ಅಷ್ಟು ಕಾಮನ್ ಸೆನ್ಸ್ ನಮಗಿಲ್ವಾ? ನಾವು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಂಪ್ಲೇಂಟೇ ತಗೊಳಲ್ಲ ಅಂತಾನೆ ಅವರು. ಅವ್ರ ಕಂಪ್ಲೇಂಟ್ ತಗೊಂಡ ಇಮಿಡಿಯೇಟ್ 5 ನಿಮಿಷ ಕಂಪ್ಲೇಂಟು, 5 ನಿಮಿಷ ಅರೆಸ್ಟು. ನಾವು ಕೊಟ್ಟು 4 ಅವರ್ ಆದ್ರೂ FIR ಮಾಡಿಲ್ಲ. ಅರ್ಥ ಆಗ್ತೈತಲ್ಲ? ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸ್ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತು ಹೇಳಿದ್ದಾರೆ, ಮೊನ್ನೆ ಸದನದಲ್ಲಿದ್ದಕ್ಕಂಥವರೆಲ್ಲರೂ ಕೂಡ ಧೃತರಾಷ್ಟ್ರಂತೆ ಇದ್ರು ಅಂತ, ಧೃತರಾಷ್ಟ್ರ ತರ ಇದ್ರು ಅಂತ. ಆಯಮ್ಮನೇ ಹೇಳ್ಬೇಕು. ಆಯಮ್ಮನ ಏನ್ ಹೇಳ್ತಾಳೋ ಅದೇ ಫೈನಲ್. ಆಯಮ್ಮನ್ ಬಿಟ್ಬಿಡ್ರಿ, ಎಲ್ಲ ಜನ ತೀರ್ಮಾನ ಮಾಡ್ತಾರೆ. ಯಾರು ಧೃತರಾಷ್ಟ್ರು, ಯಾರು ಕೌರವರು ಅಂತ ಇಡೀ ಜಗತ್ತಿಗೆ ಗೊತ್ತಿರೋ ಅಂತ ವಿಚಾರ. ಅದರಿಂದ ಅದನ್ನ ಅವ್ರಿಗೆ ಬಿಟ್ಬಿಡೋಣ, ಅವ್ರಿಗೆ. ಸೊ ಇದು ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.